ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಾಲಕೃಷ್ಣ, ಮಾಗಡಿ ಬಾಲಕೃಷ್ಣ. ಸೊ ಎಲ್ರಿಗೂ ಕೂಡ ಒಂದು ರೀತಿ ಶಾಕು. ಯಾಕೆ ಮಾಗಡಿ ಬಾಲಕೃಷ್ಣ ಅವರನ್ನ ಸಂಪುಟದಿಂದ ಕೈ ಬಿಡ್ತಾರೆ, ಯಾಕೆ ಇವ್ರ ಹೆಸರು ಚರ್ಚೆ ಆಗ್ತಾ ಇದೆ ಅಂತ. ಸೊ ರಾಮನಗರ ಜಿಲ್ಲೆ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು 4 ವಿಧಾನಸಭಾ ಕ್ಷೇತ್ರ ಇದೆ. ಈಗ CM DK ಶಿವಕುಮಾರ್ ಕನಕಪುರದವರು, ಬೆಂಗಳೂರು ದಕ್ಷಿಣ ಜಿಲ್ಲೆಯವರು. ಅದೇ ಜಿಲ್ಲೆಯಿಂದ ಮಾಗಡಿ ಬಾಲಕೃಷ್ಣ ಅವರು ಈಗ ಮಂತ್ರಿಯಾಗಿದ್ದಾರೆ. ಸೊ ಫಸ್ಟ್ ಟೈಮ್ ಮಂತ್ರಿ ಆಗಿದ್ದಾರೆ. ಈ ಹಿಂದೆ ಆಗಬೇಕಾಗಿತ್ತು, ಬಟ್ ಬೇರೆ ಬೇರೆ ರಾಜಕಾರಣ ಉದ್ದೇಶದಿಂದ ಅವ್ರಿಗೆ ಆಗಲಿಲ್ಲ. ಈಗ ಅವರು ಮಂತ್ರಿ ಆಗಿದ್ದಾರೆ. ಸೊ ಕಳೆದ ಬಾರಿ ಮಂತ್ರಿ ಆದ ಕೆಲವೇ 1 ದಿನ 2 ದಿನ ಏನು ದೊಡ್ಡ ಅಸಮಾಧಾನ, ಪ್ರತಿಭಟನೆಗಳು, ಗಲಾಟೆ ಆಯಿತು. ಆಗ CM DK ಶಿವಕುಮಾರ್ ಪರವಾಗಿ ಮಾತನಾಡಿದ್ದು ಇದೇ ಬಾಲಕೃಷ್ಣ. ಇಷ್ಟೆಲ್ಲ ಅಸಮಾಧಾನ ಬೇಜಾರಿದೆ ಅಂದರೆ ನಾನು ಬೇಕಾದರೆ ಮಂತ್ರಿ ಸ್ಥಾನ ಬಿಟ್ಕೊಡ್ತೀನಿ, ತ್ಯಾಗ ಮಾಡಕ್ಕೆ ನಾನು ರೆಡಿ ಇದ್ದೀನಿ CM-ಗೋಸ್ಕರ ಅನ್ನೋ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅದು ಬಿಟ್ಟರೆ ಬೇರೆ ಏನೋ ಇವ್ರ ಮೇಲೆ ಆರೋಪಗಳಿದ್ದಾವೆ, ಅದೇನಿಲ್ಲ. ಸೊ ಇವರು ಸರ್ಕಾರನ ಉಳಿಸೋಕ್ಕೋಸ್ಕರ ಅಥವಾ 2028ಕ್ಕೆ ಮತ್ತೆ ಅವಕಾಶ ಸಿಗಬಹುದು, CM DK ಶಿವಕುಮಾರ್ಗೆ ಮತ್ತಷ್ಟು ಬಲ ತುಂಬಬೇಕು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಜೊತೆಗಿದ್ರೆ ನನಗೆ ಬೇರೆ ಲಾಭಗಳಾಗಬಹುದು. ಅಂದರೆ ಮಂತ್ರಿ ಪದವಿ ಬಿಟ್ಕೊಟ್ರು ಕೂಡ ಬೇರೆ ರೀತಿಯ ಒಂದು ಒಳ್ಳೆಯ ಒಂದು ಮಂಡಳಿಯನ್ನು ಕೊಟ್ಟು ಅಥವಾ ಕ್ಯಾಬಿನೆಟ್ ಸ್ಥಾನಮಾನವನ್ನು ಕೊಡಬಹುದು ಅನ್ನೋದು ಅವ್ರ ಲೆಕ್ಕಾಚಾರ. ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, CM ಜೊತೆಗೆ ಇರೋದ್ರಿಂದ ಎರಡೂ ಕೂಡ ಸುಲಭವಾಗಿ ಆಗುತ್ತೆ ಅಂತ. ಸೊ ಇವ್ರಿಗೆ ಒಂದು ವೇಳೆ ಈಗ ಒಕ್ಕಲಿಗ ಸಮುದಾಯದವರು, ಸೊ ಹಾಗಾಗಿ ಇವ್ರನ್ನ ಈ ಹಿಂದೆ ನಾವು ನೋಡಿದ್ವಿ M ಕೃಷ್ಣಪ್ಪ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಪ್ರತಿಭಟನೆಗಳೇ ಆಗೋಯ್ತು. ಸುರ್ಜಾವಾಲಾ ಬಂದರು, ಅವ್ರ ಮನೆಗೆ ಹೋದ್ರು. CM DK ಶಿವಕುಮಾರ್ ಕೂಡ ಅವರ ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿ ಮನವೊಲಿಸಿದ್ರು, ಏನು ತೊಂದರೆ ಇಲ್ಲ, ನಾವು ಜೊತೆಗಿದ್ದೀವಿ, ನಿಮ್ಗೊಂದು ಅವಕಾಶ ಕೊಡ್ತೀವಿ ಅಂತ. ಹೀಗಾಗಿ ಬಾಲಕೃಷ್ಣ ಅವರನ್ನು ಕೈ ಬಿಟ್ಟು ಪ್ರಿಯಾಕೃಷ್ಣ ಅಥವಾ ಕೃಷ್ಣಪ್ಪಗೆ ಅವಕಾಶ ಕೊಡಬಹುದು ಅನ್ನೋ ಲೆಕ್ಕಾಚಾರ ಚರ್ಚೆ ಆಗ್ತಾ ಇದೆ. ಸೊ ಕೃಷ್ಣಪ್ಪಕ್ಕೆ ಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಕೂಡ ಹೇಳಿದ್ರು, ಬಟ್ ಸಿದ್ದರಾಮಯ್ಯ ಮಾತು ಕೇಳಿಲ್ಲ. ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಬೇಸರವನ್ನು ವ್ಯಕ್ತಪಡಿಸಿದ್ರು ಅನ್ನೋ ಕೂಡ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ ವಲಯದಲ್ಲಿ. ಸೊ ಈಗ ಒಂದು ಕಡೆ ಕೃಷ್ಣಪ್ಪ ಅವ್ರನ್ನ ತೃಪ್ತಿಪಡಿಸ್ಬೇಕು, ಸಿದ್ದರಾಮಯ್ಯನವ್ರನ್ನ ತೃಪ್ತಿಪಡಿಸ್ಬೇಕು. ಇದಕ್ಕಿರ್ತಕ್ಕಂಥ ಒಂದು ಅಸ್ತ್ರ ಅಂದರೆ ಅದು ಬಾಲಕೃಷ್ಣ. ಒಂದೇ ಜಿಲ್ಲೆ 4 ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಇದೆ. ಹಾಗಾಗಿ ಹೆಂಗೂ CM ಇದ್ದಾರೆ ಆ ಒಂದು ಜಿಲ್ಲೆಯಿಂದ. ಬಾಲಕೃಷ್ಣ ಅವರು ಅವರೇ ಹೇಳಿದ್ದಾರೆ ತ್ಯಾಗ ಮಾಡೋಕ್ಕೆ ರೆಡಿ ನಾನು ಅಂತ. ಸೊ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬಹುದಾ CM DK ಶಿವಕುಮಾರ್ ಅಂತ? ಈಗ DK ಶಿವಕುಮಾರ್ ಮುಂದೆ ಇರೋದೇನಂತ ಹೇಳಿದ್ರೆ, ಮೊದಲು ಹಿರಿಯರನ್ನ ಸಮಾಧಾನ ಮಾಡಬೇಕು. ಹಿರಿಯರನ್ನ ಸಮಾಧಾನ ಮಾಡಬೇಕು ಅಂತ ಹೇಳಿದ್ರೆ, ಯಾರ್ಯಾರು ಒಂದು ಸ್ವಲ್ಪ ಡೇಂಜರ್ ಝೋನಲ್ಲಿ ಇದ್ದಾರೋ ಅವ್ರನ್ನ ತೆಗಿಬೇಕು, ಆ ಸ್ಥಾನದಲ್ಲಿ ತಂದು ಕೂರಿಸ್ಬೇಕು. ಸಹಜವಾಗಿ ನಾವು ಈಗಾಗಲೇ ನಾಗೇಂದ್ರ ಅವರ ಫಾರ್ಮುಲಾ ಏನು ಅಂತ ನೋಡಿದ್ವಿ. ಈಗ ಬಾಲಕೃಷ್ಣ ಅವರ ಫಾರ್ಮುಲಾನು ಕೂಡ ಅದೇ. ನಾನೇನು ಈಗಲೇ ಏಕಾಏಕಿ ತೆಗಿತಾರೆ ಅಂತಲ್ಲ. ಆದರೆ DK ಶಿವಕುಮಾರ್ ಅವ್ರಿಗೆ ಏನಾದರೂ ಇರಿಸು ಮುರುಸು ಆದರೆ, DK ಶಿವಕುಮಾರ್ ಅವ್ರಿಗೆ ಏನಾದರೂ ಸಂಪುಟದಲ್ಲಿ ಸಮಸ್ಯೆ ಆಗೋದಾದರೆ ನಾನು ಸಚಿವ ಸ್ಥಾನವನ್ನು ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದರು. ಇನ್ನೊಂದು ಬಾಲಕೃಷ್ಣ ಮತ್ತು ವಿಜಯನಗರ ಕೃಷ್ಣಪ್ಪ ಅವ್ರನ್ನ ನಾವು ಹೋಲಿಕೆ ಮಾಡಿದ್ರೆ, ಇಬ್ಬರಲ್ಲಿ ಯಾರು ಹೆಚ್ಚು ತೂಗ್ತಾರೆ ಅಂತ ಪಕ್ಷದ ದೃಷ್ಟಿಯಿಂದ DK ಶಿವಕುಮಾರ್ ದೃಷ್ಟಿ ಬೇರೆ, ಸಿದ್ದರಾಮಯ್ಯ ದೃಷ್ಟಿ ಬೇರೆ. ಆದರೆ ಪಕ್ಷದ ದೃಷ್ಟಿಯಿಂದ ನೋಡಿದಾಗ ಪಕ್ಷದ ಒಂದು ಕಾಲದಲ್ಲಿ ಖಜಾನ್ಸಿಯಾಗಿ ಕೆಲಸ ಮಾಡಿದಂಥವ್ರು ಕೃಷ್ಣಪ್ಪ ಅವರು. ಕಾಂಗ್ರೆಸ್ ಹೈಕಮಾಂಡ್ ಏನೇ ಟಾಸ್ಕ್ಗಳು ಕೊಟ್ಟಿತ್ತು ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಕೃಷ್ಣಪ್ಪ ಮತ್ತು DK ಶಿವಕುಮಾರ್ ಅವರ ರಾಜಕೀಯ ಸಂಬಂಧಗಳು ಒಂದು ಸ್ವಲ್ಪ ಏರುಪೇರು ಆಗಿರ್ಬೋದು. ಆದರೆ ಬಾಲಕೃಷ್ಣ ಅವರು ರಾಮನಗರ JDS ಬಿಟ್ಟು ಕಾಂಗ್ರೆಸ್ಗೆ ಬಂದ ಬಳಿಕ ರಾಮನಗರ ಜಿಲ್ಲೆಯಲ್ಲಿ DK ಶಿವಕುಮಾರ್ ಅವ್ರನ್ನ ಪ್ರತಿ ಬಾರಿನೂ ಕೂಡ ಸಪೋರ್ಟ್ ಮಾಡ್ಕೊತಲೇ ಬಂದಿದ್ದಾರೆ. ಜೊತೆಗೆ ಬಾಲಕೃಷ್ಣ ಅವ್ರದ್ದು ಏನಂತ ಹೇಳಿದ್ರೆ, JDS ಅಲ್ಲಿ ಇದ್ದಷ್ಟು ಕಾಲನೂ ಕೂಡ ಕುಮಾರಸ್ವಾಮಿ ಅವರ ಪರ ನಿಂತಂಥವ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಇವರು CM ಮಂತ್ರಿ ಆಗಕ್ಕಾಗಲಿಲ್ಲ. BJP ಜೊತೆ ಸರ್ಕಾರ ಮಾಡಿದಾಗಲೂ ಕೂಡ ಆಗಲಿಲ್ಲ. ಅದಾದ ಬಳಿಕ 2018ಕ್ಕೆ ಇವರು ಆಗಲೇ ಕಾಂಗ್ರೆಸ್ ಬಂದಿದ್ರು. ಕಾಂಗ್ರೆಸ್ ಬಂದ್ಬಿಟ್ಟು 2016ಕ್ಕೆ ಸೋತಿದ್ರು. 2018ರಲ್ಲಿ ಸೋತರು. 2016ರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿ ರಾಜ್ಯಸಭೆ ಕ್ರಾಸ್ ವೋಟಿಂಗ್ ಮಾಡಿ ಕಾಂಗ್ರೆಸ್ಗೆ ಬಂದರು. ಅದಾದ ಬಳಿಕ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಬಹಳಷ್ಟು ಅಂತರದಿಂದ ಸೋತರು. ಆದ್ರೆ 2023ರಲ್ಲಿ ಅಷ್ಟೇ ಅಂತರದಿಂದ ಗೆದ್ರು. ಅಲ್ಲ, ಈಗ ಇರೋದು ಪ್ರಶ್ನೆ ಮಾರುತ್ತೆ. ಈಗ ಓಕೆ, ಬಾಲಕೃಷ್ಣ ಅವ್ರನ್ನ ಮಂತ್ರಿ ಮಾಡಿದ್ದಾರೆ, ಪಾಪ ಇನ್ನೂ 1 ತಿಂಗಳಾಗಿಲ್ಲ. ಸೊ ಇಷ್ಟು ಅವ್ರ ಮೇಲೆ ಆರೋಪ ಏನಿಲ್ಲ. ನಾನು DK ಶಿವಕುಮಾರ್ ಪರವಾಗಿದ್ದೇನೆ, DK ಶಿವಕುಮಾರ್ಗೆ ಬೆಂಬಲವಾಗಿ ನಿಂತ್ಕೊಳ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಸಂಪುಟದಿಂದ ಕೈ ಬಿಟ್ರೆ ಅವ್ರಿಗೂ ಒಂದು ರೀತಿ ಬೇಸರ. ಇದು ಸಹಜವಾಗಿ ಆಗುತ್ತೆ. ಮಂತ್ರಿ ಬಿಟ್ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಖಂಡಿತ. ಒಂದು ಪಟ್ಟಿಯಲ್ಲಿ ಹೆಸರು ಬರೋದು, ಪ್ರಮಾಣವಚನ ತಗೊಳ್ಳೋದು, ಮಂತ್ರಿ ಆಗೋದು, ವಿಧಾನಸೌಧದಲ್ಲಿ ಒಂದು ಕೊಠಡಿ ತಗೊಳ್ಳೋದು, ಒಂದು ಕಾರ್ ತಗೊಳ್ಳೋದು ಅಷ್ಟು ಸುಲಭ. ರಾಜಕಾರಣಿಗೆ ಡ್ರೀಮ್ ಅದು, ಆಯ್ತಾ? ಎಲ್ಲರೂ ಮುಖ್ಯಮಂತ್ರಿ ಆಗಕ್ಕಾಗಲ್ಲ, ಆಯ್ತಾ? ಮುಖ್ಯಮಂತ್ರಿ ಆಗೋದು ತುಂಬಾ, ಈಗ ಒಂದ್ ಸರ್ಕಾರದಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಆಗೋಕೆ ಸಾಧ್ಯ. ಅದೇ ರೀತಿ 33 ಜನ ಸಚಿವರು ಆಗ್ತಾರೆ.
ಆ 224 ದಿನದಲ್ಲಿ ಒಬ್ಬ ಸಚಿವ ಆಗ್ತಾ ಇದ್ರೆ ಇಟ್ಸ್ ಡ್ರೀಮ್ ಅವ್ರಿಗೆ ರಾಜಕಾರಣದಲ್ಲಿ ನಾನು ಸಚಿವ ಆಗ್ಬೇಕಪ್ಪ ಅನ್ನೋದು ಬಾಲಕೃಷ್ಣ ಅದು ಬಹಳಷ್ಟು ವರ್ಷಗಳಿಂದ ಇದೊಂದು dream. 5 ಸಲ 6 ಸಲ MLA ಆಗಿರೋರು ಇನ್ನೂ ಸಚಿವರಾಗಿಲ್ಲ. ಹೌದು. ಅಂತದ್ರಲ್ಲಿ ಬಾಲಕೃಷ್ಣ ಸಚಿವರಾಗಿದ್ದಾರೆ. ಸಚಿವರು ಆಗದೇನೆ ರಾಜಕೀಯದಿಂದ ನಿವೃತ್ತಿ ಆದವರು ಬಹಳ ಜನ ಇದ್ದಾರೆ. ಬಾಲಕೃಷ್ಣ ಅವ್ರಿಗೆ ಖಂಡಿತ ಹೌದು. ಯಾಕಂತ ಹೇಳಿದ್ರೆ ರಾಮನಗರ ಸಣ್ಣ ಜಿಲ್ಲೆ ಆಗಿರೋದ್ರಿಂದ ಕುಮಾರಸ್ವಾಮಿ ಜೊತೆಯಲ್ಲಿದ್ದಾಗಲೂ ಕೂಡ ಅವಕಾಶ ಸಿಕ್ಕಿರ್ಲಿಲ್ಲ. ಕೇವಲ 4 ವಿಧಾನಸಭಾ ಕ್ಷೇತ್ರಗಳು. ಈ ಬಾರಿನೂ ಕೂಡ ಬಹಳ ಚರ್ಚೆ ಆಗಿದ್ದು ಅದೇ. ಏನೇ ಡಿ ಕೆ ಶಿವಕುಮಾರ್ ಪರ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರೇ ಅದೇ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೊಂದು ಸ್ಥಾನ ಸಿಗೋದು ಡೌಟ್ ಅಂತಿತ್ತು. ಆದ್ರೆ ಅಚಾನಕ ಸಿಕ್ತು. ಆಮೇಲೆ ಇದನ್ನ ವಿರೋಧ ಮಾಡಿದ್ರು ತುಂಬಾ ಜನ ಕಾಂಗ್ರೆಸ್ನವರು. ಮಂಡ್ಯಗೆ 2 ಸ್ಥಾನ ಕೊಟ್ರಿ ನೀವು, ರಾಮನಗರಕ್ಕೆ ಸಣ್ಣ ಜಿಲ್ಲೆ ಅದಕ್ಕೂ 2 ಕೊಟ್ಬಿಟ್ಟಿದ್ದೀರಾ, ಯಾಕೆ ಬೇಕಾಗಿತ್ತು, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು ಅನ್ನೋ ಚರ್ಚೆ ಆಗಿತ್ತು. ಆಗ್ಲೇ ಇವ್ರು ಹೇಳಿದ್ದು ನಾನು ತಗ ಮಾಡಕ್ ರೆಡಿ ಅಂತ. ಮತ್ತೆ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಇವರೆಲ್ಲ ಹೋಗೋದಕ್ಕೂ ಮೊದಲು ಬಾಲಕೃಷ್ಣ ಮತ್ತೆ ಚಲುವರಾಯಸ್ವಾಮಿ ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿದ್ರು ಮನವೊಲ್ಸಕ್ಕೆ ಅಂತ ಹೇಳ್ಬಿಟ್ಟು. ಅವಾಗಲೂ ಕೂಡ ಏನೋ ಚರ್ಚೆ ಆದಂಗಿದೆ. ಹಾಗಾಗಿ ಅದೆಲ್ಲ ಆದ ಬಳಿಕನೇ ಆ ಥರ ಏನಾದಿದ್ರೆ ನಾನು ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತೇಳಿ. ಈಗ ನೋಡಿ, ನಾಗೇಂದ್ರ CM ರಾಜೀನಾಮೆ ಕೇಳಿಲ್ಲ, ಅವರೇ ನಾನು ಕೊಡ್ತೀನಿ ಅಂತ ಹೇಳೋದು. CM ಕಿರಿಕಿರಿ ಆದ್ರೆ, CMಗೆ ಏನಾದ್ರು ಸಂಕಷ್ಟ ಬಂದ್ರೆ, ಸರ್ಕಾರ ಗಟ್ಟಿಯಾಗಿರ್ಬೇಕು ಅನ್ನೋದಾದ್ರೆ ನಾನು ಕೊಡ್ತೀನಿ ಅಂತ ಹೇಳೋದು ಬಾಲಕೃಷ್ಣ. ಇದ್ಯಾವುದನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿಲ್ಲ, ಯಾರು ಕೇಳ್ತಿಲ್ಲ. ಹಾಗಾಗಿ ಬಾಲಕೃಷ್ಣ ಅವ್ರನ್ನ ಇವತ್ತೇ ತೆಗಿತಾರೆ, ಇವತ್ತೇ ಕೊಟ್ಬಿಡು ಅಂತ ಹೇಳ್ತಾರೆ ಅಂತ ನಾವೇನು ಹೇಳ್ತಿಲ್ಲ. ಆದ್ರೆ ಈಗ ಬಾಲಕೃಷ್ಣ ಬೇರೆ ಸಮುದಾಯದವರಲ್ಲ, ಕೃಷ್ಣಪ್ಪ ಅವರು ಬೇರೆ ಸಮುದಾಯ, ಇನ್ನು ಬೇರೆ ಯಾರನ್ನು ತೆಗೆಯೋ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಅಲ್ಲಿ ಗೊಂದಲ ಆಗ್ಬೋದು, ಮತ್ತೆ ಇನ್ನೊಂದು ಸಮುದಾಯ ಬೇಜಾರಾಗ್ಬೋದು, ಇವೆಲ್ಲವೂ ಆಗ್ತಾ ಇರ್ತದೆ. ಹಾಗಾಗಿ ಆ ಸಮುದಾಯವನ್ನು ತೆಗಿಸಿ ಅಲ್ಲೇ ಅದೇ ಸಮುದಾಯರಿಗೆ ಅವಕಾಶ ಕೊಡಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಮತ್ತೆ ಬಾಲಕೃಷ್ಣ ಅವ್ರನ್ನ ತೆಗೆದ್ರೆ ಅಲ್ಲಿನ ಜನರನ್ನ ಸಮಾಧಾನ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಬೇರೆ ಪಕ್ಕದ ಜಿಲ್ಲೆಯವ್ರನ್ನ, ಮತ್ತೊಂದು ಜಿಲ್ಲೆಯವ್ರನ್ನ ಯಾರನ್ನೋ ತೆಗೆದು ಅಲ್ಲಿ ಆ ಪ್ಲೇಸ್ಗೆ ಇನ್ನೊಂದು ರೆಬಲ್ ಟೀಮ್ ಶುರುವಾಗುತ್ತೆ. ಎಲ್ಲವೂ ಕೂಡ ಕಿರಿಕಿರಿಗಳು ಇದಾವೆ. ಮತ್ತೆ ಡ್ಯಾಮೇಜ್. ಬಾಲಕೃಷ್ಣ ಅವ್ರು ಏನಂತ ಹೇಳಿದ್ರೆ CM ನಮ್ಮವ್ರು ಇರ್ಬೇಕಾದ್ರೆ ನಮ್ಗೇನ್ ತೊಂದರೆ ಬಿಡಿ, ನಮ್ಮ ಜಿಲ್ಲೆಗೆ ಕ್ಷೇತ್ರಕ್ಕಾಗ್ಲಿ ಅಂತ. ಮತ್ತೆ ಆ ತ್ಯಾಗದ ಪೊಲಿಟಿಕ್ಸ್ ಇಂದ ಅವರ ಲೆಕ್ಕಾಚಾರಗಳು ಇರ್ಬೋದು, ಜೊತೆಗೆ ತ್ಯಾಗ ಮಾಡಿದವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು 23ರಲ್ಲಿ CM ಸ್ಥಾನ ತ್ಯಾಗ ಮಾಡಿದಾಗ ಸಹಜವಾಗಿ ಸಿದ್ದರಾಮಯ್ಯ ಎಷ್ಟು ಅಧಿಕಾರವನ್ನು ಅನುಭವಿಸಿದ್ರು ಅಷ್ಟು ಅಧಿಕಾರವನ್ನು ಅನುಭವಿಸಿದ್ರು. ಒಂದ್ ಕಡೆ KPCC ಅಧ್ಯಕ್ಷರಾಗಿ, ಮತ್ತೊಂದ್ ಕಡೆ ಯಾವುದೇ ಬೆಂಗಳೂರು ಅಭಿವೃದ್ಧಿ ಇಲಾಖೆಗಳು 2 ಇಲಾಖೆಗಳು ತಗೊಂಡಿದ್ದಾಗಿರ್ಬೋದು. ಅದೇ ರೀತಿ ನಿಗಮ ಮತ್ತೆ ಮಂಡಳಿ ಅಂತ ಬಂದಾಗ ಸಿದ್ದರಾಮಯ್ಯ ಅವರೇನು ಪಟ್ಟಿಡಿದು ಕೂರಲಿಲ್ಲ, ನನ್ಗೆ CM ಸ್ಥಾನನೇ ಬಿಟ್ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಆ ವಿಚಾರದಲ್ಲಿ ಒಂದಷ್ಟು ಉದಾರವಾಗಿ ಶಿವಕುಮಾರ್ಗೆ ಅದರ ಪ್ರತಿಫಲನ ಅನುಭವಿಸಿದ್ರು. ಒಂದ್ ವೇಳೆ ಇವರು ಕೂಡ ಸ್ವಯಂ ಪ್ರೇರಿತವಾಗಿ ಅವರೇ ಕೊಟ್ಟಿದ್ದೆ ಆದ್ರೆ ನಾಳೆ ಬೆಳಗ್ಗೆ ಇವ್ರಿಗೂ ಸ್ವಲ್ಪ ಮುಖ್ಯಮಂತ್ರಿಗಳ ಮುಂದೆ ಗಡಸಾಗಿ ಕೇಳೋ ಇದಿರುತ್ತೆ. ನಾನೇನೋ ಬಿಟ್ಕೊಟ್ಟಿದ್ದೀನಿ, ಬಾಲಕೃಷ್ಣ ಅವ್ರು ಮಾತಾಡೋದು ಹಂಗೆ. ಯಾರು ಸಿದ್ದರಾಮಯ್ಯ ಹತ್ರನೂ ಹಂಗೆ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಹತ್ರನೂ ಹಂಗೆ ಮಾತಾಡ್ತಾರೆ. ಮತ್ತೆ ಒಳಗಡೆ ಒಂದು ಹೊರಗಡೆ ಒಂದೇನಿಲ್ಲ.